ಫೋನಕ್ಕೆ ಸುಮ್ ಕೂತಾರ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ನಿಮ್ಮ ರಾಹುಲ ಹಚ್ತಾನೆ, ಏನೋ ಅತ್ತಿ ಬೇರೆ ಒಯ್ದ ಫೋನ. ಅಂಕಿತಾ, ಏ ಅಂಕಿತಾ, ಬಾ ಎದ್ದು ಬಾ, ಊಟ ಮಾಡಿ ಬಾ. ಊಟ ಮಾಡ್ತೇನೆ, ಹಂಗೆ ಕುಂದಿರ್ತೇನೆ, ಹಂಗೆ ಮಕ್ಕೊಂದಿಯಲ್ಲ ಅಳ್ಕೋತೆ. ನಾ ಊಟವಲ್ಲ, ನಾ ಏನೇನು ಒಲ್ಲೆ, ಒಂದಿಟ್ಟು ವಿಷಯ ಇದ್ರೆ ಕೊಟ್ಬಿಡು. ಊಟ ಮಾಡ್ತೇನಿಲ್ಲ ಈಗ, ಬಾ ಎದ್ದು ಬಾ. ಏನು ದೊಡ್ಡ ಕಡ್ದು ಕಟ್ಟಿ ಹಾಕಿದವ್ರ ಗತೆ ಏನು ದೊಡ್ಡ ಕುಂತು ಬಿಟ್ಟಿಯಲ್ಲ ಇಲ್ಲೇ. ನಾವು ಅಲ್ಲೇ ಹೇಳ್ತೀನಿ ಬೇ, ನಾವಲ್ಲೇ. ನನಗೆ ಊಟ ಗೀಟ ಏನೂ ಬೇಡ, ನಾ ಮದುವೆ ಆದ್ರೆ ಅವನೇ ಆಗಕ್ಕೆ. ಏ ಕಬರಿಗೇಡಿ ಹೊಟ್ಟಿಗೆ ಅನ್ನ ತಿಂತೀಯ ನೀ? ಮತ್ತು ಇನ್ನೇನಾರ ತಿಂತೀಯ? ನಿಮ್ಮ ಅತ್ತಿ ಅವ್ನ ಜನ್ಮನೇ, ಅವ್ನ ಜಾತಕನೇ ಜಾಲಕ್ಷಿ ಬಂದ, ಆಕಿ ಊರಾಗೆಲ್ಲ ಕೇಳಿ ಬಂದ. ನಿನ್ನೆ ಹಂಗೆ ಬೆನ್ನು ಹತ್ಕೊಂಡು ಹೋಗಿ ಆಕಿ ಹರ್ಕತ್ತಾಗೈತೆ ನೋಡಿ ಭಾಳ. ತನ್ನ ಮಗಳನ್ನ ಏನು ಭಾಳ ಹರ್ಕತ್ತ, ಅಣ್ಣನ ಮಗಳನ್ನು ಪ್ರೀತಿಯಿಂದ ಜೀವನ ಹಾಳಾಗಬಾರ್ದು ಅನ್ನೋ ಲೆಕ್ಕಕ್ಕೆ ಹೋಗಿ ಅಟ್ಟೆಲ್ಲ ಊರಾಗ ಅಡ್ಡಾಡಿ ಅವ್ನ ಬಗ್ಗೆ ಕೇಳ್ಕೊಂಬಂದ. ಅವ ಸರಿ ಇಲ್ಲತ್ತ ಯಾಕಂದಾನ, ನಿಂದು ಆ ಒಬ್ಬಕ್ನ ಮಗಳು ಆಸೆ ಸಿಗ್ತೈತಿ, ಅದಕ್ಕೆ ಬೆನ್ನು ಬಿದ್ದಾನವ ನಿಂದು. ಅಟ್ಟರೆ ಅರ್ಥ ಐತೆ ಇಲ್ಲ ನಿನಗೆ? ಎದ್ದು ಬಾ ಈಗ. ನಾವೇನ ನಿನ್ನ ಕೆಟ್ಟದ್ದು ಕೇಳತ್ತಿಲ್ಲ, ನಿನ್ನ ಚಲೋದಕ್ಕೆ ಹೇಳಕತ್ತೀವಿ. ನಿನ್ನ ಜೀವನ ನಿನ್ನ ಕೈಯಾರೆ ಹಾಳು ಮಾಡ್ಕೋಬೇಡ. ದೊಡ್ಡವ್ರು ಹೇಳು ಮಾತು ಒಂದಿಟ್ಟು ಕೇಳು. ಏಯ್ ಅಂಕಿತಾ, ನಿನಗೆ ಹೇಳಕತ್ತೀನಿ, ಬಾ ಎದ್ದು ಊಟಕ್ಕೆ. ನಿಮ್ಮ ಅಜ್ಜಿ ಕೇಳಕಾತ, ಹುಡುಗಿ ಯಾಕೆ ಬರಲಿಗತ್ಲಾತ, ಏನು ಹೇಳಿ? ವಯಸ್ಸಾಗೈತಿ ಆಕಿಗೆ, ಇಂಥವು ಟೆನ್ಷನ್ ಕೊಡ್ದ? ಇಂಥದ್ದೊಂದು ಹುಟ್ಟೈತಿ ನನ್ನ ಮಗಳು ಹೊಟ್ಟೆಗತ್ತಂದು, ಹೊಟ್ಟಿ ಉರ್ಯಾಕತ್ತೈತಿ. ಏನು ನಿನ್ನ ಜೀವನ ಹಾಳು ಮಾಡ್ಕೊಳತ್ತೀಯ? ಶಾನೆ ಅಂದ್ರೆ ಬರ್ಬರ್ತ ರಾಯರ್ ಕುದ್ರ ಕತ್ತಿ ಆಯ್ತತ್ತ. ಹಂಗೆ ಮಾಡಿದೆಲ್ಲ ಊರಾಗೆಲ್ಲರೂ ಸಂಘ ನನ್ನ ಮಗಳು ಎಟ್ಟು ಶಾನೆ ಅಂತ. ನೀ ಹಂಗೆ ಕಲಿದು ನೀ ಮಾರ್ಕಸ್ ತೊಗೊಳೋದು ನೋಡಿ ಏನೋ ಒಂದು ಮೆಟ್ಟಿಗೆ ಹತ್ತಿತ್ತಕ್ಕೆ ಮಾಡಿದ್ದೆ. ಹೋಗಿ ಇಂಥ ಕಾರ್ಬಾರ್ ಮಾಡಿ ಅಂತ ಗೊತ್ತಾಗ್ಲಿಲ್ಲ ಬಾ ನನಗೆ. ನಾವು ಅಲ್ಲಿ ಮಮ್ಮಿ, ನನಗೆ ಅವ್ನು ಬಿಟ್ಟಿರೋದಾಗೋದಿಲ್ಲ. ನನಗೆ ಬೇರೆ ಮದುವೆ ಮಾಡಬೇಡ್ರಿ, ನನಗೆ ಅವನ ಜೊತೆನೇ ಮದುವೆ ಮಾಡಿರಿ, ಕೈ ಮುಗಿದು ಬೇಡ್ಕೊತೀನಿ. ಏಯಪ್ಪ ದೇವ್ರೆ, ಏನಾಗೈತೆ ಈ ಹುಡುಗಿಗೆ? ಏನು ಮಳೆತನಕ ಬಿದ್ದೆ ನೀನು? ಚಲೋ ಇಲ್ಲ ನಿನಗೀಗ, ಆಕರ್ಷಣೆ ಆಗೈತದು. ನೀ ಮುಂದೊಂದು ದಿನ ಅಳ್ಳಿಲ್ಲ ಅಂದ್ರೆ ಕೇಳಿ, ನಿಮ್ಮ ಅವನ ಹೆಸರು ನೀ ಎತ್ತಲಿಲ್ಲ, ನಾ ತಪ್ಪು ಮಾಡಿದೆ ಮಮ್ಮಿ ಅಂತ ನೀ ಮುಂದೆ ಹೆಸರು ಹೇಳಲಿಲ್ಲ ಅಂದ್ರೆ ಕೇಳಿ. ಅಂಕಿತಾ, ನಿನಗೆ ಸಮಾಧಾನದಿಂದ ಹೇಳಕತ್ತೀನವ, ನಿನ್ನ ಜೀವನ ನೀ ಹಾಳು ಮಾಡ್ಕೋಬೇಡ ಮಗಳ, ಬಿಟ್ಬಿಡು. ಚಲೋ ಇಲ್ಲತ್ತವ. ನೀ ಎದಕ್ಕೆ ಅವ ನಿನ್ನ ಹಿಂದೆ ಬಿದ್ದಿದ್ದೆ, ರೊಕ್ಕ ಸಂಬಂಧ ಹಿಂದೆ ಬಿದ್ದಾನ. ಅರ್ಥ ಮಾಡ್ಕೋ. ನಿನ್ನ ಚಂದಗೆ ಮದುವೆ ಮಾಡ್ಕೊಡ್ತೀವಿ. ನೀ ಕಲಿದು ಇಲ್ಲ ಅನ್ನೋದು ಗೊತ್ತಾಗೈತಿ. ಮದುವೆ ಮಾಡ್ಕೊಂಡು ಚಂದಗೆ ಬಾಳೆ ಮಾಡ್ಕೊಂಡು ಹೋಗುವ ಮಗಳ. ಈಗ ನನಗೆ ಊರಾಗ ತಲೆ ಎತ್ತಲಾರ್ದಂಗೆ ಆಗೈತಿ. ನಿಮ್ಮ ಅಪ್ಪ ತಿರ್ಕೊಂಡು ಭಾಳ ದಿನ ಆಗೈತೆ. ನಿಮ್ಮ ಅಪ್ಪ ಇಂಥದ್ದು ನೋಡಿದ್ರೆ ಈಗ ಹಿಂಗೆ ನೀ ಎರಡದಿಂದ ಗೆದ್ದು ಹೊಡ್ಕೊಂಡು ಸಾಯ್ತಿದ್ದ ನಿಮ್ಮಪ್ಪ. ಏನು ಹೇಳೋದು ಏನು ಬಿಡೋದು ಅರ್ಥ ಮಾಡ್ಕೊಳಾರ್ದಂಥ ಹುಡುಗಿ ಆಗಿಬಿಟ್ಟೆ ನೀ. ನಾವು ಅಲ್ಲಿ ನಾ ಅವನ ಆಗಕ್ಕೆ, ನಾ ಮದುವೆ ಆದ್ರೆ ಅವನ ಆಗಕ್ಕೆ. ನೀ ಎಟ್ಟು ಹೊಡೆದ್ರೆ ಹೊಟ್ಟೆ, ಏನು ಮಾಡಿದ್ರೆ ಹೊಟ್ಟೆ. ಯವ್ವ ಅಂದಂಗೆ ನಿನಗೆ ಹೆಚ್ಚಿಗೊಳಕತ್ತಿ. ನೀನು ನಾಟಕ ಮಾಡಕತ್ತೀನ ಗೊತ್ತಿಲ್ಲ. ಇರಲಿ, ಸಮಾಧಾನದಿಂದ ಹೇಳಿದ್ರೆ ಕೇಳ್ತಾ ಮಾಡ್ತಾ ಅಂದ್ರೆ ನಿಂದ ನಡೆಸಿ ಊಟ ಮಾಡ್ತೀರ, ಮಾಡೇ ಬಿಡ್ತಿದ್ರು ಬಿಡು. ನಮ್ಮ ಹೊಟ್ಟೆಗೆ ತಿಂತೀಯನ? ಇರಲಿ, ಮಗಳ ಜೀವನ ಹಾಳಾಗಬಾರ್ದು ಇಟ್ಟು ಬಡ್ಕೊಳಕತ್ತೀನಿ. ಮತ್ತು ದೊಡ್ಡವ್ರ ಮಾತು ಹೇಳಿದ್ದು ಕೇಳೋದು ಒಂದು ಈಟ್ರೆ ಐತೆ ನಿನ್ನ ಬಲ್ಲಿ. ಅಂಕಿತರ ತಾಯಿ ಎಷ್ಟು ತಿಳಿ ಹೇಳಕ್ಕೆ ಪ್ರಯತ್ನ ಪಟ್ರು ಅಂಕಿತಾ ಏನು ಮಾಡಿದ್ರು ತಿಳ್ಕೊಳಾರ್ದಂಥ ಹುಡುಗಿ ಆಗ್ಬಿಡ್ತಾ. ಅವನ ಮೇಲೆ ಅಷ್ಟು ಕುರುಡಿ ನಂಬಿಕೆ ಇಟ್ಟಿರ್ತಾಳೆ. ಯಾರು ಏನೇ ಬಂದು ಹೇಳಿದರೂ ಅವನ ಬಗ್ಗೆ ನಂಬಲಾರ್ದಷ್ಟು ಅವನ ನಂಬಿಕೆ ಗಳಿಸ್ಕೊಂಡು ಬಿಟ್ಟಿರ್ತಾನೆ. ಹಾಗಾಗಿ ಯಾರು ಏನೇ ಹೇಳಿದರು, ಎಷ್ಟೇ ಪ್ರಯತ್ನ ಮಾಡಿ ತಿಳಿಸಿ ಹೇಳಕ್ಕೆ ಪ್ರಯತ್ನ ಪಟ್ರೂ ಆಕಿ ತಿಳ್ಕೊಳ್ಳೋಕ್ಕೆ ತಯಾರಿಲ್ಲ. ಹಾಗಾಗಿ ಈಕಿ ಏನು ಮಾಡಿದ್ರು ಇದು ಮಾಡಲ್ಲ, ತನ್ನ ಜೀವನ ಏನು ಹಾಳು ಮಾಡ್ಕೋತಾಳನ್ನೋ ಮೈಂಡ್ಸೆಟ್ಟಿಗೆ ಬಂದು ಆಕೆ ಮದುವೆ ಮಾಡಿದ್ರೇ ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ವೈನಿ ಬಾ ಆರ್ತಿ. ಏನತ್ತ ನಮ್ಮ ಅದೇ ರಗಳಿ ವೈನಿಕ್ಕಿಂತ? ಹುನಯ್ಯವ್ವ ಆರ್ತಿ ಆಕಿದ ಮುಂಜಾನಿಂದ ಅದೇ ನೋಡು, ನಾಷ್ಟ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ, ಅಟ್ಟು ಕೂತು ಬಿಟ್ಟ ನೋಡು. ಬುಟ್ಟು ಕೂತಂಗೆ ಅಟ್ಟು ಕೂತು ಬಿಟ್ಟ. ಏನು ಎದಕ್ಕೆ ಎಷ್ಟು ತಿಳಿಸಿ ಹೇಳಿದೆ, ಏನು ಮಾಡಿದೆ, ಎಷ್ಟು ಹೇಳಿದ್ರಕ್ಕೆ ಎದಕ್ಕೂ ಹನೆಯಲ್ಲಿ ಹೇಳುವ ಸಾಕಾಗಿತ್ತು ನನಗಂತೂ. ಅಂಕಿತಾ, ನಿನಗೆ ಒಂದು ಆಗ್ತೈತೋ ಇಲ್ಲ? ಹಾಂ, ಅರ್ಥ ಆಗೋದಿಲ್ಲ ನಿನಗೆ? ಎದಕ್ಕೆ ಹೇಳಕತ್ತೀವಿ, ಎದಕ್ಕೆ ಮಾಡಕತ್ತೀವಿ? ಏನು ನಿನ್ನ ಕೆಟ್ಟದಕ್ಕೆ ಹೇಳಕತ್ತೀವಿ ನಾವು? ನಿನ್ನ ಮುಂದೆ ನಿನಗೆ ಸಾಕ್ಷಿ ಬೇಕಲ್ಲ, ನಿನ್ನ ಮುಂದೆ ಫೋನ್ ಹಚ್ತೀನಿ. ಆ ಹುಡುಗಕ್ಕೆ ನನ್ನ ಫೋನಿಂದ ಹಚ್ತೀನಿ. ನಿನ್ನ ಫೋನಿಂದ ಹಚ್ಚಿದ್ರೆ ಗೊತ್ತಾಗೋದಿಲ್ಲ ನಿನಗೆ. ನಾನು ಫೋನಿಂದ ಹಚ್ತೀನಿ. ಈಗ ಕೇಳಕತ್ತೈತ, ಹಾಂ, ಏನು ಮಾತಾಡ್ತಾನೆ ಅನ್ನೋದು ಕೇಳಕತ್ತೈತಿ, ಹಿಂಗಾಗತ್ತೈತಿ. ನಿನ್ನ ಮುಂದೆ ಇಡ್ತೀನಿ, ನಿನ್ನ ಮುಂದೆ ಮಾತಾಡ್ತೀನಿ. ನೀ ಏನು ಮಾತಾಡಬೇಡ, ಗಪ್ಪ ಕುಂದ್ರಿ ನೀನು. ಸ್ಪೀಕರ್ ಇಡು ಆರ್ತಿ, ಕೇಳಿಕಿನು. ಇಟ್ಟಿನು ಇನ್ನು. ಹಲೋ. ಹಾಂ ಹಲೋ, ಯಾರು ಹೇಳ್ರಿ? ರಾಹುಲ್ ಅಂದ್ರೆ ಮಾತಾಡೋದು? ಹಾಂ, ನಾನೇ ಮಾತಾಡೋದು. ಯಾರು ಹೇಳ್ರಿ? ನಾನು ನಿನ್ನೆ ಬಂದಿದ್ನಲ್ಲಪ್ಪ ನಿಮ್ಮ ಊರಾಗ. ನಿಂದು ಗುಣಗಾನ ಮಾಡಿದ್ರಲ್ಲ ಊರಾಗೆಲ್ಲ, ಉಡಾಳ ಹಟ್ಯಾ. ಏನು ತಿಳ್ಕೊಂಡಿ ನಮ್ಮ ಹುಡುಗಿನ? ಹಾಂ, ಏನು ತಿಳ್ಕೊಂಡು ಎದ್ರ ಸಂಬಂಧಕ್ಕೆ ಹಿಂದೆ ಬಿದ್ದಿ ನೀನು? ಯಾರ್ರಿ ನೀವು? ನನ್ನ ಫೋನಿಗೆ ಫೋನ್ ಹಚ್ಚಿ ಮತ್ತು ನನಗೆ ಹಿಂಗೆ ಬೈಯಕತ್ತೀರಲ್ಲ, ಯಾಕ್ರಿ? ಹ್ಯಾಂಗೆ ಐತಿರಿ ಅಕ್ಕರ್ ನಿಮಗೆ? ಹಾಂ, ಫೋನ್ ಹಚ್ಚಿ ನಾನು ನಿನಗೆ ಬೈಯೋಷ್ಟು ಅವಶ್ಯಕತೆ ಏನಿರಲಿಲ್ಲ ತಮ್ಮ. ನೀ ಮಾಡಿ ಅಂತ ಕೆಲಸ ಮಾಡಿಟ್ಟಿ, ಇಲ್ಲಿ ಎಲ್ಲರಿಗೂ ಟೆನ್ಷನ್ ಕೊಟ್ಟಿ ನೀನು. ಹೇಳ್ತೀನಿ ಕೇಳ, ನೀನು ನಮ್ಮ ಹುಡುಗಿಯಿಂದ ಸುಮ್ಮ ದೂರ ಇದ್ದಿ, ಚಲೋ ಆಯಿತು. ಮತ್ತಿನ್ನು ಸುಮ್ಮನೆ ಜೀವನ ಹಾಳು ಮಾಡೋದು ಅದು ಮಾಡೋದು ಮಾಡಕತ್ತಿ ಅಂದ್ರೆ ಮತ್ತಿದು
ಬಗೆಹರಿದಿಲ್ಲ ಮತ್ತು ಹೇಳ್ತೀನಿ ಸೀದಾ ಇನ್ನು ನಿಮ್ಮ ಮನ್ಯಾಗೂ ಹೇಳಿ ಬಂದೀನಿ, ತಾಕೀತ್ ಮಾಡಿ ಬಂದೀನಿ. ಹಿಂಗೆ ಮಾಡತ್ತಂದ್ರೆ ನಿಮ್ಮ ಹುಡುಗ ಹಿಂಗತ್ತಂದು ಈಗ ಮತ್ತೆ ಬಿಟ್ಟು ಚಲೋ ಆಯ್ತು. ಹಾಂ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿನಗೆ. ಅಂಥದ್ದು ಏನು ಅಂಥದ್ದು ಮೋಡಿ ಮಾಡಿ ಯಾರಿಗೂ ಗೊತ್ತು ನನ್ನ ಆಟ ನಮ್ಮ ಹುಡುಗಿ ನಿನ್ನಿಂದ ಅಳ್ಕೊತ ಕೂತೈತಿ. ಹಾಂ, ಅಂಥದ್ದು ಏನು ಮಾಡಿ ಸುಳ್ಳು ಹೇಳಿ ಆಕಿನ ಮುಂದೆ ಅಷ್ಟೈತಿ ಇಷ್ಟೈತಿ, ಅಷ್ಟು ಎಕರೆ ಹೊಲ ಐತಿ ನಮ್ಮದು, ಇಷ್ಟು ಎಕರೆ ಹೊಲ ಐತಿ, ನಮ್ಮ ಅಟ್ಟು ಬಿಸ್ನೆಸ್ ಅದಾವೆ, ಇಷ್ಟು ಬಿಸ್ನೆಸ್ ಅದಾವೆ, ಅಟ್ಟು ಗಾಡಿ ಅದಾವೆ, ಇಟ್ಟು ಗಾಡಿ ಅದಾವೆ. ಅದನ್ನೇನು ಸುಳ್ಳು ಹೇಳಿ ಯಾರ್ದ ಒಂದು ಗಾಡಿ ತೊಗೊಂಡೆ, ಯಾರ್ದ ಕಾರ್ ತೊಗೊಂಡೆ, ಕುಂಡ್ಯಾಗ ಇಟ್ಕೊಂಡು ಅಡ್ಡಾಡಕತ್ತಿ ಅದನ್ನು ಹುಡುಗಿಯಾರಿಗೆ ಅಟ್ಟು ನಂಬಿಸೇ ಬಿಟ್ಟು ಆಕಿನ ಏನು ಹೇಳಿದ್ರು ನಂಬಲ್ಲಾಗಿತ್ತು ಹುಡುಗಿ. ಅಟ್ಟು ಊರಾಗ ಗುಣಗಾನ ಮಾಡ್ಯಾರ ನೀ ಎಷ್ಟು ಓಡಾಡದಿ, ಎಲ್ಲಿ ಎಟ್ರ ಮಟ್ಟಿಗದಿ, ಎಷ್ಟು ನೀರಾಗ ಮುಣುಗ್ತಿ, ಚಂದ ದುಡ್ಕೊಂಡು ತಿನ್ನಕ್ಕೆ ಬ್ಯಾನ್ ನಿನಗೆ. ಮತ್ತೊಬ್ಬರು ಮನೆ ಮೇಲೆ ಆಸ್ತಿದು ಬರ್ತೈತಿ, ಆರಾಮಿದ್ರೆ ಆಯ್ತತ್ ಲೆಕ್ಕಾಚಾರ ಹಾಕತ್ತಿಲ್ಲ ಹುಚ್ಚ ನನ್ನ ಬಾಡ್ಯ. ಅಕ್ಕಾರೆ ನೋಡ್ರಿ, ನಿನ್ನೆನೇ ನಮ್ಮ ಮನೆಗೆ ಬಂದು ಹೆಂಗೆ ಬೇಕಾದಂಗೆ ಮಾತಾಡಿರಿ, ಊರಾಗ ಹೆಂಗೆ ಬೇಕಾದಂಗೆ ಮಾಡಿರಿ. ನನಗೆ ಮತ್ತು ಪಿತ್ತು ನೆತ್ತಿಗೆ ಇರ್ತಾನೆ. ಹೌದು ನೋಡ್ರಿ, ಹೌದು, ನಾ ಬೇಕತ್ಲೆ ಆಸ್ತಿ ಸಂಬಂಧೇ ಮಾಡೀನಿ. ಏನೀಗ ಆಕಿ ನೀವು ಯಾರು ಹೇಳಿದ್ರು ಆಕಿ ನಂಬುದಿಲ್ಲ, ಯಾರ ಮಾತು ಆಕಿ ನಂಬುದಿಲ್ಲ. ನನ್ನ ಅಷ್ಟು ನಂಬಿಕೆ ನನ್ನ ಮ್ಯಾಲೆ ಆಕಿಗೆ ಅಷ್ಟು ನಂಬಿಕೆ. ದೇವ್ರು ಬಂದು ಹೇಳಿದ್ರು ನಾ ಹಿಂಗದಿನ ಅಂದ್ರೆ ಆಕಿ ನಂಬುದಿಲ್ಲ. ಏನು ಮಾಡ್ತೀರಿ? ಹೌದು, ನಾ ಆಸ್ತಿ ಸಂಬಂಧ ಇದು ಮಾಡಿದ್ದು ನೋಡು, ಆಕಿನ ರೊಕ್ಕ ಬರ್ತೈತಿ, ಆಕಿನ ಹೊಲ ಬರ್ತೈತಿ, ಒಂದು ಮನೆ ಬರ್ತೈತಿ ಅನ್ನೋ ಲೆಕ್ಕಕ್ಕೆ ಮಾಡಿದ್ದು. ಏನು ಮಾಡ್ತೀರಿ ನೀವು? ಕೇಳಲಿ ಗೊತ್ತಾಯ್ತು ಈಗ ರೀ, ಗೊತ್ತಾಯ್ತಾ? ಅವ್ನು ಬಾಯಾಗಿಂದ ಬತ್ತಿಲ್ಲ ಮಾತು, ಗೊತ್ತಾಯ್ತಿಲ್ಲ ನಿನಗೆ? ಅಯ್ಯೋ, ಇವ್ರು ಅಂಕಿತನ ಮುಂದೆ ಇಟ್ಕೊಂಡೆ ಇಟ್ಟು ನಾಟಕ ಮಾಡಕತ್ತಾರನ. ಇರ್ಲಿ ಮಾಡ್ತೀನಿ ಇವ್ರನ್ನ. ಹಲೋ ರೀ ಅಕ್ಕಾರ, ಏನು ರೀ ನೀವು ನಮ್ಮಿಬ್ಬರನ್ನೂ ಒಟ್ಟು ಹಂಗೆ ಹಿಂಗೆ ಹೇಳಿ ದೂರ ಮಾಡ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿರೇನು ರೀ? ಈ ರೀತಿ ಎಲ್ಲ ಹೇಳ್ಬೇಕು ನೀ ಹಂಗೆ ಹಿಂಗತ್ ನನ್ನ ಊರಿಗೆ ಬಂದು ದಬ್ಬಾಳಿಕೆ ಮಾಡಿ ನನ್ನ ಬಾಯಿಂದ ಇಷ್ಟು ಹೇಳಿಸಿದ್ರಲ್ಲ, ನಿಮಗೆ ಏನು ಬರ್ತೈತಿ ರೀ? ನಾ ಹಿಂಗೆ ಹೌದು ಆಸ್ತಿ ಸಂಬಂಧ ಹಿಂದೆ ಬಿದ್ದೀನಿ, ಆಕಿನ ನಂಬಿಕೆ ನಾ ಗಳಿಸೀನಿ, ಆಕಿ ಯಾರು ಬಂದು ಹೇಳಿದ್ರು ಆಕಿ ಯಾರ ಮಾತು ನಂಬುದಿಲ್ಲ. ನೀ ಹಿಂಗೆ ಹೇಳಬೇಕು, ನೀ ಆಕಿನಿಂದ ದೂರ ಆಗಕ್ಕೆ ನೀ ಹೇಳಬೇಕು, ಮತ್ತು ಸೀದಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿಲ್ಲ ಅಂತಂದು ಹಿಂಗೆ ನನ್ನ ಬಾಯಿಂದ ನಾ ಇಲ್ಲಾರ್ದು ನನ್ನ ಬಾಯಿಂದ ಬರುವಂಗೆ ಮಾಡಿ ಈಗ ಅಂಕಿತನ ಮುಂದೆ ಇಟ್ಕೊಂಡು ನಾಟಕ ಮಾಡತ್ತೀರೇನ್ರಿ ನೀವು? ಹುಚ್ಚು ನನ್ನ ಬಾಡೆ ಎತ್ತರ ನಾಟಕ ಮಾಡೋದು ಕಲ್ತಿಯ? ಈಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಪಟ್ಟಣ ಹೆಂಗೆ ಪ್ಲೇಟ್ ಚೇಂಜ್ ಮಾಡಿದಲ್ಲ, ಇಲ್ಲಿ ಅಂಕಿತ ಕುತ್ತ ಅನ್ನೋದ್ರಾಗೆ ಪ್ಲೇಟ್ ಚೇಂಜ್ ಮಾಡಿದಲ್ಲ ನೀ. ಅತ್ತಿ ಅವ್ವ, ನೀವು ಬೇಕತ್ಲೆ ನಮ್ಮ ದೂರ ಮಾಡ್ಬೇಕತ್ತೆ ಹಿಂಗೆ ಮಾಡಿರೇನು ಪ್ಲ್ಯಾನ್? ಅತ್ತಿ ನೀ ಹಿಂಗೆ ಅದಿಯತ್ ನನಗೆ ಗೊತ್ತಿದ್ದಿದ್ದಿಲ್ಲ. ಅವ್ರ ಊರಿಗೆ ಹೋಗಿ ಅವ್ನ ಮ್ಯಾಲೆ ದಪ್ಪಳಕಿ ಮಾಡಿ ಅವ್ನಿಗೆ ಅಂಜಿಕೆ ಹಾಕಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಅವ್ನ ಬಾಯಿಂದ ಹಿಂಗೆ ಬೇಕತ್ಲೆ ಬರಂಗೆ ಮಾಡಿಯೇನು? ಏನತ್ತಿ ನೀನು ಹಿಂಗೆ ಇಂಥದ್ದು ಮಾಡ್ತೀಯ ನೀನು? ಕಬ್ಬರಿಗಡಿ ಇಲ್ಲ, ಅವ ಉಲ್ಟಾ ಹೊಡ್ಯಾಕತ್ತಾನ. ಅವ ಹೇಳಿದ್ದೆ ಕರೆ, ನೀ ಅದಿ ಅನ್ನು ಗೊತ್ತಾಗಿ ಅವ ಉಲ್ಟಾ ಹೊಡೆದಾನೆ, ಅರ್ಥ ಮಾಡ್ಕೋ. ನೀವು ಇನ್ನು ಯಾರು ಹೇಳಿದ್ರು ನಾನು ನಂಬೋದಿಲ್ಲ. ರಾಹುಲ್, ನಮ್ಮ ಮನೆಯವ್ರ ಕಡೆಯಿಂದ ನಿನಗೆ ಇಷ್ಟು ತೊಂದರೆ ಆಗೈತಲ್ಲ, ತಪ್ಪಾಯ್ತಪ್ಪ, ಅವ್ರ ಸಂಬಂಧ ತಪ್ಪಾಯ್ತು ಕೇಳ್ಕೊತೀನಿ. ನಿನ್ನ ಇವ್ರು ಏನು ಮಾಡಿದ್ರು ದೂರ ಮಾಡೋಕ್ಕಾಗಲ್ಲ, ನೀ ಸುಮ್ಮಿದ್ದು ಬಿಡು. ಹಲೋ, ಹ್ಞೂ ಅಂಕಿತಾ, ಅವರು ಬೇಕಂತಲೇ ಮಾಡಾಕತ್ತಾರ. ನಿನ್ನ ದೂರ ಮಾಡ್ಬೇಕನ್ನೋ ಉದ್ದೇಶನೇ ಐತೆ ಅವ್ರಿಗೆ. ನಮ್ಮ ಮನೆತನ ಬಂದು ನಮಗೆ ಅಂಜಿಕೆ ಹಾಕಿ, ನೀ ಹಿಂಗೆ ಹೇಳಿಲ್ಲ, ನಾ ಹೇಳ್ಕೊಟ್ಟಂಗೆ ಅಂದ್ರೆ ಪೊಲೀಸ್ರನ್ನೇ ಕರ್ಕೊಂಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ನನಗೆ ಅಂಜಿಕೆ ಹಾಕ್ಯಾರ. ಅಂಕಿತಾ ಅವರು ಮೊದಲೇ ನಮ್ಮ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್, ಮನೆತನ ದೊಡ್ಡದೈತೆ ನಮ್ಮದು. ಈ ರೀತಿ ನನ್ನಿಂದ ಪೊಲೀಸರ ಮನೆತನ ಬರುವಂಗೆ ಆಯ್ತಂದ್ರೆ ನಮ್ಮ ಅಪ್ಪ ಮಮ್ಮಿ ಉಳಿದೇ ಇಲ್ಲ. ಅದ್ರ ಸಲುವಾಗಿ ನಾನು ಒಪ್ಕೊಂಡೆ ಹಿಂಗೆ ಮಾತಾಡೋಕೆ. ಸಾರಿ ರಾಹುಲ, ನಮ್ಮ ಮನೆ ಕಡೆಯವರಿಂದ ಇಷ್ಟು ನಿನಗೆ ತೊಂದರೆ ಆಗೈತಲ್ಲ, ತಪ್ಪಾಯ್ತಪ್ಪ, ಕ್ಷಮಿಸ್ಬಿಡು. ಇಂಥ ದೊಡ್ಡ ಮನೆತನದವ್ರು ಈ ರೀತಿ ನೀವು ಅಷ್ಟು ಇದು ಮಾಡಿದ್ರಲ್ಲ ಅತ್ತಿ ಮಮ್ಮಿ, ನಾನು ನಿಮ್ಗೆ ಯಾವತ್ತೂ ಕ್ಷಮಿಸೋದಿಲ್ಲ. ನೀವು ಇಷ್ಟು ಇದ್ರ ಮಟ್ಟಿಗೆ ಅದಿರ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನಾನು ನಿಮ್ಮನ್ನು ಎಂದೂ ನಂಬೋದಿಲ್ಲ. ತಪ್ಪಾಯ್ತು ರಾಹುಲ, ಕ್ಷಮಿಸ್ಬಿಡಪ್ಪ. ನಾ ಇವ್ರ ಸಲುವಾಗಿ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ. ನನಗೆ ಭಾಳ ಬೇಜಾರಾಗೈತೆ ಅಂಕಿತಾ, ನನಗೆ ಮಾತಾಡೋಕ್ಕೂ ಆಗೋತ್ತಿಲ್ಲ. ಬಾಯ್. ಅತ್ತಿ, ನೀ ಹಿಂಗೆ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರದ್ದು ಎಂಥ ದೊಡ್ಡ ಮನೆತನ ಅಂದ್ರೆ ನನಗೆ ಅಂಥ ದೊಡ್ಡ ಮನೆತನ ಸಿಗ್ತೈತೆ ತಂದು ನೀನು ಹೊಟ್ಟೆ ಉರಿ ಆಗೈತಲ್ಲ, ಅದಕ್ಕೆ ಹಿಂಗೆ ಮಾಡಿ ಅನಿಸುತ್ತೆ. ಏನು ಮಾಡಕ್ಕೆ ಮಾತಾಡಕ್ಕೆ ಗೊತ್ತೈತಿ? ಯಾಕೆ ನೀನು ಹೊಟ್ಟೆ ಉರ್ಕೋತಾ? ನಿನ್ನ ಜೀವನ ಹಾಳಾಗಬಾರ್ದು ತಂದೆ, ನಿನ್ನ ಜೀವನ ಉಳ್ಸಕತ್ತ ಮಬ್ಬಾಗಿ ಮಬ್ಬಗೇಡಿ ಅವ ಒಂದಿಟ್ಟು ಗುಳುಗುಳು ಮಾಡೋಂಟ್ಲೆ ನಿನ್ನ ಜೀವನ ನೀ ಅದಕ್ಕೆ ಹಾಳು ಮಾಡ್ಕೋತೀಯ? ನಿನ್ನ ನಾಚಿಗೇಡಿ ಅರ್ಥಾರಿ ಮಾಡ್ಕೊ ಹೇಳೋದು. ಅವ ನಾಟಕ ಮಾಡತ್ತಾನ. ವೈನಿ, ಇವ ಇಟ್ಟು ನೀರಾಗ ಮುಳುಗುವಂಥ ಗನ್ಮಗಲ್ಲವ. ಈಕಿನೇ ಬರಬ್ಬರಿ ಬಗ್ಬಡಿ. ಈಕಿ ಇನ್ನೇನು ಬಿಟ್ಟರೆ ಅಂದ್ರೆ ತನ್ನ ಜೀವನ ಹಾಳು ಮಾಡ್ಕೋತಾಳೆ. ಈಕಿ ನಮ್ಮ ಮ್ಯಾಲೆ ಏನು ಸಿಟ್ಟಿಗೇರಿದ್ರು ಅಟ್ಟೆ, ಏನು ಮಾಡಿದ್ರು ಅಟ್ಟೆ. ಮುಂದೊಂದು ಸರ್ತಿ ಗೊತ್ತಾದಾಗ ಆಮೇಲೆ ನಮಗೆ ಇದು ಮಾಡ್ತಾಳೆ. ಈಗ ಸಿಟ್ಟಿಗೇರಿದ್ರು ಪರವಾಗಿಲ್ಲ, ಈಗ ಏನು ಮಾಡಿದ್ರು ಆಕಿ ನಮ್ಮ ಮಗಳೇ. ಆಕಿನ ಜೀವನ ಹಾಳಾಗೋದು ನೋಡ್ಕೊತ ಕುಂದಿರೋದಾಗೋದಿಲ್ಲ. ಆಕಿನ ಒಟ್ಟ ರೂಮಿಂದ ಬಿಡಕ್ಕೆ ಹೋಗ್ಬೇಡ ನೀನು. ಬಾಯಿನಿ ಇಲ್ಲೇ ಕುಂದಿರ್ಲಿ, ಬಾಗ್ಲಾಕೊಂಬ ಆರ್ತೀನಿ. ಏನು ಮಾಡಿದ್ರು ಮತ್ತು ಹಿಂಗೆ ಬಿಟ್ಟಿರಿದು ಹುಡುಗಿ ಜೀವನ ಹಾಳಾಕೈತಿ. ಈಗ ಸಿಟ್ಟಿಗೇರಿದ್ರು ಮುಂದೊಂದು ದಿನ ಗೊತ್ತಾಯ್ತಂದ್ರೆ ತಾನೇ ಇರ್ತೈತಿ. ಈಗ ಸಿಟ್ಟಿನಾಗ ತನ್ನ ಜೀವನ ಹಾಳು ಮಾಡ್ಕೊಂಡು ಸಿಟ್ಟಿನಾಗ ಕೊಯ್ಕೊಂಡು ಮೂಗ ಮತ್ತು ಬರನ್ಲತ್ತ ಹಂಗೆ ಮಾಡ್ಕೊಂಡು ಕೂತಿತ್ತು. ಮಳೆ ವಯಸ್ಸಾಗಿ ಮಾಡತೈತಿ. ನಾವೇ ಹಂಗಾರೆ ಮಾಡಿ ಮದುವೆ ಮಾಡಿದ್ರಾಯ್ತವ. ಮತ್ತು ಯಾವುದೇ ಹುಡುಗ ಅಂತ ಹೇಳಿದೆಲ್ಲ ಬರ್ತಾರನವರು. ಹೇಳಿ ನೋಯ್ನಿ ಬರ್ತೀನಿ ಅಂದಾರ. ಫೋಟೋನ ಕಳಿಸೀನಿ, ಅವ್ರಿಗೆ ಇಷ್ಟ ಆಗೈತಿ, ಬರ್ತೀನಿ ಅಂದಾರ. ಅವ್ರೇನು ಭಾಳ ದೂರದವ್ರೇನಲ್ಲ, ಸಂಬಂಧಿಕರೆಲ್ಲ, ಹಾಗಾಗಿ ಬರ್ತೀನಿ ಅಂದಾರ ನಾಳೆ. ಆಯ್ತವ, ಚಲೋ ಆಯ್ತು, ಬರ್ತೀನಿ ತಗೋಯ್ನಿ.
ಊಟ ಮಾಡ್ಕೊಂಡು ಹೋಗ್ಬಾರ ಆರ್ತಿ. ನಾ ಬರ್ತೀನಿ, ಮಧ್ಯಾಹ್ನದಿಂದ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ಬಂದೀನಿ ನಾನು. ಅದಕ್ಕೆ ಹೋಗ್ತೀನಿ ಈಗ. ಆಯ್ತಾ, ಹೋಗ. ಇಲ್ಲಿ ಅಂಕಿತಾ ಎಷ್ಟೇ ತಿಳಿಸಿ ಹೇಳಿದ್ರು, ಏನು ಮಾಡಿದ್ರು ಆಕಿ ಏನು ಮಾಡಿದ್ರು ಒಪ್ಪೋದಿಲ್ಲ. ಆದರೂ ಆಕಿನ ಬಾಯ್ ಫ್ರೆಂಡ್ ಬಾಯಿಂದ ನಿಜ ಹೊರಗೆ ಬಂದಿತ್ತು. ಆದರೆ ಕೆಲವು ನಿಮಿಷೊಳಗೆ ಅವ ಉಲ್ಟಾ ಹೊಡೆದ್ಬಿಟ್ಟ. ಅಂಕಿತಾ ಇರುವುದು ಗೊತ್ತಾಗಿ ಅವ ಉಲ್ಟಾ ಹೊಡೆದ್ಬಿಟ್ಟ. ಏನೋ ನನಗೆ ಅಂಜಿಕೆ ಹಾಕ್ಯಾರ, ನಾನು ಹಿಂಗೆ ಹೇಳಂತ ಹೇಳ್ಯಾರ, ಇಲ್ಲ ಪೊಲೀಸರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಅಂಜಿಕೆ ಹಾಕಿ ಹಿಂಗೆ ನನ್ನ ಬಾಯಿಂದ ಬರೋಂಗೆ ಮಾಡ್ಯಾರ ಅನ್ನೋ ಲೆಕ್ಕಕ್ಕೆ ಅವ ಉಲ್ಟಾ ಹೊಡೆದ್ಬಿಡ್ತಾನೆ. ಹಾಗಾಗಿ ಆಕಿ ಮತ್ತೆ ಅಂಕಿತಾ ಅವನ ಮೇಲೆ ಮತ್ತೆ ನಂಬಿಕೆ ಇಡ್ತಾಳೆ. ಮುಂದಿನ ಸಂಚಿಕೆ ಒಳಗೆ ಏನಾಗುತ್ತೆ ಅಂತ ನೋಡೋಣ. ಯಾರೇ ಆಗಲಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿ.